ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಯಾವ ವಿಟಮಿನ್ ಹೆಚ್ಚು ಸಹಾಯ ಮಾಡುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ. ಎರಡನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬೇಗ ಬರುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ರೋಗ ಬೇಗ ಬರುತ್ತದೆ. ಮೂರನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆಯಾಗಿದೆ? ಆಪ್ಷನ್ ಎ ಕಾಲಾರ, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಡೆಂಗ್ಯೂ, ಆಪ್ಷನ್ ಡಿ ಪ್ಲೇಗ್. ಸರಿಯಾದ ಉತ್ತರ ಆಪ್ಷನ್ ಎ ಕಾಲಾರ ರೋಗವು ನೀರಿನಿಂದ ಬರುವ ಕಾಯಿಲೆಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಅಸ್ತಮವನ್ನು ಕಂಟ್ರೋಲ್ ಮಾಡುವ ಆಹಾರ ಯಾವುದು? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ನಿಂಬೆಹಣ್ಣು, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಸೊಪ್ಪು ಮತ್ತು ಆಪ್ಷನ್ ಸಿ ಕ್ಯಾರೆಟ್ ಅಸ್ತಮವನ್ನು ಕಂಟ್ರೋಲ್ ಮಾಡುವ ಆಹಾರವಾಗಿದೆ. ಐದನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಮೊದಲು ಯಾವ ದೇಶದಲ್ಲಿ ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತದಲ್ಲಿ ಮೊದಲು ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು. ಆರನೆಯ ಪ್ರಶ್ನೆ, ಬಿಸಿ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಗಂಟಲು ಕೆರೆತ, ಆಪ್ಷನ್ ಬಿ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಸಿ ದೇಹ ನಿರ್ವಿಷಗೊಳಿಸುತ್ತದೆ, ಆಪ್ಷನ್ ಡಿ ತಲೆನೋವು ಕಡಿಮೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಗಂಟಲು ಕೆರೆತ, ಜೀರ್ಣಕ್ರಿಯೆ ಸಮಸ್ಯೆ, ದೇಹ ನಿರ್ವಿಷಗೊಳಿಸುತ್ತದೆ ಮತ್ತು ತಲೆನೋವು ಕಡಿಮೆ ಮಾಡುತ್ತದೆ. ಏಳನೆಯ ಪ್ರಶ್ನೆ, ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಬೇಕಾಗುವ ಸಮಯ ಎಷ್ಟು? ಆಪ್ಷನ್ ಎ 1 ಸೆಕೆಂಡ್, ಆಪ್ಷನ್ ಬಿ 1.3 ಸೆಕೆಂಡ್, ಆಪ್ಷನ್ ಸಿ 1.7 ಸೆಕೆಂಡ್, ಆಪ್ಷನ್ ಡಿ 2 ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ 1.3 ಸೆಕೆಂಡ್. ಎಂಟನೆಯ ಪ್ರಶ್ನೆ, ವಿಟಮಿನ್ ಡಿ ಉತ್ಪಾದಿಸಲು ಮಾನವ ದೇಹದ ಯಾವ ಭಾಗವು ಸೂರ್ಯನ ಬೆಳಕನ್ನು ಬಳಸುತ್ತದೆ? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಕಣ್ಣು, ಆಪ್ಷನ್ ಸಿ ನಾಲಿಗೆ, ಆಪ್ಷನ್ ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ. ಒಂಬತ್ತನೆಯ ಪ್ರಶ್ನೆ, ಈರುಳ್ಳಿ ಎಲೆ ತಿಂದರೆ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಉರಿಯೂತ, ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ಉಷ್ಣತೆ. ಸರಿಯಾದ ಉತ್ತರ ಆಪ್ಷನ್ ಎ ಉರಿಯೂತ ಮತ್ತು ಆಪ್ಷನ್ ಬಿ ಜೀರ್ಣಕ್ರಿಯೆ ಸಮಸ್ಯೆ ವಾಸಿಯಾಗುತ್ತದೆ. ಹತ್ತನೆಯ ಪ್ರಶ್ನೆ, ಬಾಳೆಹಣ್ಣಿನ ಹೂವು ಯಾವ ಕಾಯಿಲೆಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಹೊಟ್ಟೆಯ ಹುಣ್ಣು, ಆಪ್ಷನ್ ಸಿ ಕರುಳು ಸಮಸ್ಯೆ, ಆಪ್ಷನ್ ಡಿ ರಕ್ತಹೀನತೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮಧುಮೇಹ, ಹೊಟ್ಟೆ ಹುಣ್ಣು, ಕರುಳು ಸಮಸ್ಯೆ ಮತ್ತು ರಕ್ತಹೀನತೆಗೆ ಬಾಳೆಹಣ್ಣಿನ ಹೂವು ಔಷಧಿಯಾಗಿ ಕೆಲಸ ಮಾಡುತ್ತದೆ. 11ನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪ್ರತಿದಿನ 1-2 ಖರ್ಜೂರವನ್ನು ತಿನ್ನಬೇಕು?
ಆಪ್ಷನ್ ಎ ಮೂಳೆಗಳ ಸಮಸ್ಯೆ, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ರಕ್ತಹೀನತೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮೂಳೆಗಳ ಸಮಸ್ಯೆ, ಜೀರ್ಣಕಾರಿ ಸಮಸ್ಯೆ, ಮಲಬದ್ಧತೆ ಮತ್ತು ರಕ್ತಹೀನತೆ ಇರುವವರು ಪ್ರತಿದಿನ 1-2 ಖರ್ಜೂರವನ್ನು ತಿನ್ನಲೇಬೇಕು. 12ನೆಯ ಪ್ರಶ್ನೆ, ಜ್ವರ, ಶೀತ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವವರಿಗೆ ಯಾವುದು ನೈಸರ್ಗಿಕ ಔಷಧಿಯಾಗಿ ರಾಮಬಾಣವಾಗಿದೆ? ಆಪ್ಷನ್ ಎ ಶುಂಠಿ, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಕೃಷ್ಣ ತುಳಸಿ, ಆಪ್ಷನ್ ಡಿ ಅರಸಿನ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ತುಳಸಿ. 13ನೆಯ ಪ್ರಶ್ನೆ, ಯಾವ ಜೀವಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ಮಾತ್ರ ಮಲಗಿಸುತ್ತದೆ? ಆಪ್ಷನ್ ಎ ಡಾಲ್ಫಿನ್, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್. 14ನೆಯ ಪ್ರಶ್ನೆ, ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು? ಆಪ್ಷನ್ ಎ ಫೆಬ್ರವರಿ 21, ಆಪ್ಷನ್ ಬಿ ಜೂನ್ 21, ಆಪ್ಷನ್ ಸಿ ಮೇ 21, ಆಪ್ಷನ್ ಡಿ ಡಿಸೆಂಬರ್ 21. ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 21. 15ನೆಯ ಪ್ರಶ್ನೆ, ಭಾರತದ ಮೊದಲ ಮಹಾ ಚುನಾವಣೆ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ಎ 1951, ಆಪ್ಷನ್ ಬಿ 1957, ಆಪ್ಷನ್ ಸಿ 1960, ಆಪ್ಷನ್ ಡಿ 1962. ಸರಿಯಾದ ಉತ್ತರ ಆಪ್ಷನ್ ಎ 1951ರಲ್ಲಿ ನಡೆಯಿತು. 16ನೆಯ ಪ್ರಶ್ನೆ, ಹೆಚ್ಚು ಮಾಂಸಾಹಾರ ಅಥವಾ ಆಲ್ಕೋಹಾಲ್ ಸೇವಿಸುವವರಲ್ಲಿ ಕಾಣುವ ಪ್ರಮುಖ ಸಮಸ್ಯೆ ಯಾವುದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮಲಬದ್ಧತೆ, ಹೃದಯ ಸಮಸ್ಯೆ, ಕ್ಯಾನ್ಸರ್ ಮತ್ತು ಕಿಡ್ನಿ ಸಮಸ್ಯೆ ಹೆಚ್ಚು ಆಲ್ಕೋಹಾಲ್ ಮತ್ತು ಮಾಂಸಾಹಾರ ಸೇವಿಸುವವರಲ್ಲಿ ಪ್ರಮುಖ ಸಮಸ್ಯೆಯಾಗಿದೆ. 17ನೆಯ ಪ್ರಶ್ನೆ, ಶ್ರೀಕೃಷ್ಣನು ಯಾವ ರಾಜ್ಯದ ರಾಜನಾಗಿದ್ದನು? ಆಪ್ಷನ್ ಎ ಬೃಂದಾವನ, ಆಪ್ಷನ್ ಬಿ ದ್ವಾರಕಾ, ಆಪ್ಷನ್ ಸಿ ಗೋಕುಲ, ಆಪ್ಷನ್ ಡಿ ಮಥುರಾ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಾರಕಾ. 18ನೆಯ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಕಲ್ಲಿದ್ದಲು, ಆಪ್ಷನ್ ಡಿ ಇದ್ದಿಲು. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿದ್ದಲು. 19ನೆಯ ಪ್ರಶ್ನೆ, ಗಂಡಸರು ದಿನ ಏಲಕ್ಕಿ ತಿಂದರೆ ಏನು ಪ್ರಯೋಜನ? ಆಪ್ಷನ್ ಎ ಲೈಂಗಿಕ ಆರೋಗ್ಯ, ಆಪ್ಷನ್ ಬಿ ಬಾಯಿಯ ಆರೋಗ್ಯ, ಆಪ್ಷನ್ ಸಿ ವೀರ್ಯವೃದ್ಧಿ, ಆಪ್ಷನ್ ಡಿ ನಿಮಿರುವಿಕೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಲೈಂಗಿಕ ಆರೋಗ್ಯ, ಬಿ ಬಾಯಿಯ ಆರೋಗ್ಯ ಮತ್ತು ಡಿ ನಿಮಿರುವಿಕೆ ಸಮಸ್ಯೆ ನಿವಾರಣೆಯಾಗುತ್ತದೆ. 20ನೆಯ ಪ್ರಶ್ನೆ, ಎಮು ಪಕ್ಷಿ ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.